ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 5.3ರ ಪ್ರಶ್ನೆ 1ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ, ಈ ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಒಂದನೇ ಲೆಕ್ಕ 2, 7, 12 ಅಪ್ ಟು 10 ಪದಗಳವರೆಗೆ ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಈ ಸಮಾಂತರ ಶ್ರೇಣಿಯಲ್ಲಿ ಹೌದಾ, ಫಸ್ಟ್ ಮೊದಲನೇ ಪದ ಏನು? ಎ ಮೊದಲನೇ ಪದ, ಹೌದಾ? ಎ ಮೊದಲನೇ ಪದ 2. ನೆಕ್ಸ್ಟು ಡಿ ಬೇಕು ನಮಗೆ. ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. A2 ಅಂದ್ರೇನು? 7 ಮೈನಸ್ A1 ಅಂತಂದರೆ 2. ಅಲ್ಲಿ 7ರಲ್ಲಿ 2 ಹೋದರೆ 5. ನೆಕ್ಸ್ಟು ಇಲ್ಲಿ ಎನ್ ಏನು? ಎನ್ ಇಸ್ ಈಕ್ವಲ್ ಟು 10. ಈಗ ಸಮಾಂತರ ಶ್ರೇಣಿಯ ಮೊತ್ತದ ಸೂತ್ರ ನಮಗೆ ಗೊತ್ತಿದೆ. Sn ಇಸ್ ಈಕ್ವಲ್ ಟು n/2 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎನ್ ಅಂದರೆ ಇಲ್ಲಿ 10 ಡಿವೈಡೆಡ್ ಬೈ 2 2a. 2a ಅಂತಂದರೆ ಮತ್ತೆ 2 ಮೊದಲನೇ ಪದ ಪ್ಲಸ್ ಎನ್ ಅಂತಂದರೆ 10 ಮೈನಸ್ 1 ಡಿ ಅಂತಂದರೆ ಡಿ ಈಗ ತಾನೇ ಕಂಡುಹಿಡಿದ್ವಿ ನಾವು, ಏನು? 5. ಈಗ ನೋಡ್ರಿ, 2 1 2 5 5 ಇಲ್ಲಿ 2 2 4 ಇದು ಪ್ಲಸ್ ನೋಡಿ 10ರಲ್ಲಿ 1 ಹೋದರೆ 9 ಇಂಟು 5 ಅಲ್ಲಿಗೆ ಇದು 5 ಇಂಟು 4 ಪ್ಲಸ್ 9 45. ಈಗ ನೋಡಿ 45 ಇದು ಇಂಟು ಇದು 45 4 ಕೂಡಿದ್ರೆ 49 ಬರುತ್ತೆ. ಈಗ 49 ಇಂಟು 5 ನೋಡಿ, 9 45ಕ್ಕೆ 5 10ಕ 4 4 5 24 24. ಹಾಗಾದರೆ ಸಮಾಂತರ ಶ್ರೇಣಿಯ ಮೊತ್ತ Sn ಏನು? 245 ಅನ್ನೋದು ಇದರ ಉತ್ತರ ಆಗಿದೆ. ಇನ್ನು ಎರಡನೇ ಲೆಕ್ಕ -37 -33 -29 ಅಪ್ ಟು 12 ಪದಗಳವರೆಗೆ ಅಂತ ಕೊಟ್ಟಿದ್ದಾರೆ. ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಏನು? -37 ಆಗಿದೆ. ಇನ್ನು ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. A2 ಅಂತಂದರೆ ಏನು? A2 ಅಂತಂದರೆ -33 ಮೈನಸ್ A1 ಅಂತಂದರೆ ಅದು ಸಹ -37. ಈಗ -33 ಮೈನಸ್ ಇಂಟು ಮೈನಸ್ ಪ್ಲಸ್ 37 ಪ್ಲಸ್ 37. ಅಲ್ಲಿಗೆ ಪ್ಲಸ್ 37ಅಲ್ಲಿ 33 ಹೋದರೆ 4 ಬರುತ್ತೆ. ಎಂಥ 4? ಪ್ಲಸ್ 4. ಅದಾ ನೆಕ್ಸ್ಟು ಡಿ ಕಂಡಿಡಿದ್ವಿ ನಾವು. ಈಗ ಎನ್ ಕಂಡುಹಿಡಿಬೇಕು. ಎನ್ ಎಲ್ಲಿವರೆಗೂ? 12 ಪದಗಳವರೆಗೂ ಅಂತಿದೆ ನೋಡಿ ಎನ್. ಈಗ ನಾವು ಏನು ಕಂಡುಹಿಡಿಬೇಕು? Sn ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇನ್ನು ಸಮಾಂತರ ಶ್ರೇಣಿಯ ಮೊತ್ತದ ಸೂತ್ರ ನಮಗೆ ಗೊತ್ತಿದೆ. ಏನು? n/2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎನ್ ಅಂತಂದರೆ ಎಷ್ಟು? 12 ಬೈ 2 2a 2 ಇಂಟು ಎ ಅಂತಂದರೆ -37 ಪ್ಲಸ್ ಎನ್ ಅಂತಂದರೆ 12 ಮೈನಸ್ 1 ಡಿ ಅಂದರೆ 4. ಈಗ ನೋಡಿ 2 1 2 6 ಅಲ್ಲಿಗೆ 6 ಬಂತಿದ್ದು. ಇದು ನೋಡಿ 37 ಎಷ್ಟಾಗುತ್ತೆ ನೋಡಿ? 7 2 14 10ಕ 1 3 2 6 1 7 74 ಆಗುತ್ತೆ. -74 ಪ್ಲಸ್ ನೋಡಿ 12ರಲ್ಲಿ 1 ಹೋದರೆ 11 ಇಂಟು 4. ಈಗ ನೋಡಿ 6 -74 ನೋಡಿ 11 4 44. ಈಗ ನೋಡಿ 74ರಲ್ಲಿ 44 ಹೋದರೆ ಎಷ್ಟು? 30. ಎಂಥ 30? -30. ಕಾರಣ ದೊಡ್ಡ ಸಂಖ್ಯೆ 74, 74 ಪಕ್ಕ ಮೈನಸ್ ಇದೆ. ಈಗ ನೋಡಿ 6 3 18 0 ಅಂದರೆ 180 ಮೈನಸ್. ಹೌದಾ? ಅಲ್ಲಿಗೆ Sn ಇಸ್ ಈಕ್ವಲ್ ಟು ಏನು ಬಂತು? -180 ಈ ಸಮಾಂತರ ಶ್ರೇಣಿಯ 12 ಪದಗಳ ಹೊರಗಿನ ಮೊತ್ತ ಆಗಿದೆ ಅಂತ. ಇನ್ನು ಮೂರನೇ ಲೆಕ್ಕ 0.6, 1.7, 2.8 ಅಪ್ ಟು 100 ಪದಗಳವರೆಗೆ ಅಂತ ಕೊಟ್ಟಿದ್ದಾರೆ. ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಏನಿದೆ ಅದನ್ನು ಬರ್ಕೊಳ್ಳೋಣ. ಏನು ಮೊದಲನೇ ಪದ? 0.6 ಆಗಿದೆ. ಡಿ ಏನು? ಡಿ A2 ಮೈನಸ್ A1. A2 ಅಂತಂದರೆ ಏನು? 1.7 ಮೈನಸ್ A1 ಅಂತಂದರೆ ಎ ಅಂದರೆ 0.6. ಈಗ ನೋಡಿ 7ರಲ್ಲಿ 6 ಹೋದರೆ 1. ಹೌದಾ? ನೆಕ್ಸ್ಟ್ ಇಲ್ಲಿದೆ 1 ಅಂದರೆ 1.1 ಬರುತ್ತೆ. ಡಿ ಏನು?
1.1 ಅನ್ನೋದಾಗಿದೆ. ಇಲ್ಲಿ n ಇಸ್ ಈಕ್ವಲ್ ಟು ಏನು, n ಎಲ್ಲಿ ಎಷ್ಟು ಪದಗಳವರೆಗೆ, 100 ಪದಗಳವರೆಗೆ. ಇನ್ನು ಮೊತ್ತ ಕಂಡುಹಿಡಿಬೇಕು ನಾವು. ಮೊತ್ತ ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇನ್ನು ಸಮಾಂತರ ಶ್ರೇಣಿಯ ಮೊತ್ತದ ಸೂತ್ರ ನಮಗೆ ಗೊತ್ತಿದೆ. ಏನು, n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಈಗ n ಅಂತಂದರೆ ಏನು, 100 ಪದಗಳು ಅಂತ, ಡಿವೈಡೆಡ್ ಬೈ 2. ಈಗ 2 ಇಂಟು ಎ ಅಂತಂದರೆ 0.6 ಪ್ಲಸ್ n ಅಂತಂದರೆ 100 ಮೈನಸ್ 1, ಡಿ ಅಂದರೆ 1.1 ಅಂತ. ಡಿ ಅಂದರೆ ಎಷ್ಟು, 1.1. ಈಗ ನೋಡಿ 2 1 2 50 ಅಲ್ವಾ, ಅಲ್ಲಿಗೆ 2 50. ಈಗ ನೋಡಿ 6 1 6 2 12, 0.1 ಸಂಖ್ಯೆ ಆದಮೇಲಿದೆ, ಅಲ್ಲಿಗೆ 1.2 ಅಂತ. ಎಷ್ಟು, 1.2 ಪ್ಲಸ್ ನೋಡಿ 90, 100ರಲ್ಲಿ 1 ಹೋದರೆ 90 ಅಂತ, ಇಂಟು 1.1. ಈಗ ನೋಡಿ 50 ಪ್ಲಸ್ 1.2 ಪ್ಲಸ್ ಇಲ್ಲಿ ನೋಡಿ ಏನು, 99 ಇಂಟು 11 ಗುಣಿಸ್ಕೊಳ್ಳೋಣ. 11 9 99 9 10 9, 11 9 99, 99 9 108 ಅಲ್ವಾ, 108. ಪಾಯಿಂಟು ಒಂದು ಸಂಖ್ಯೆ ಆದಮೇಲೆ ಇರೋದ್ರಿಂದ ಒಂದು ಸಂಖ್ಯೆ ಆದಮೇಲೆ ಇಡೋಣ, ಅಲ್ಲಿಗೆ 108.9 ಬರುತ್ತೆ. ಈಗ 50 ಇಂಟು ನೋಡಿ ಇದು 1.2 ಇದೆ, ಇದು 108 ಇದೆ. ಸೊ ಇಲ್ಲಿ ಕೂಡ ನೋಡಿ, ಎಲ್ಲಿ 108.9, ಇದು 1.2 ಕರೆಕ್ಟಾ. 9 2 11 1 10 1, 8 2 10 0 10 1, ಇಲ್ಲಿ 1 ಇಲ್ಲೊಂದು 0.1 ಸಂಖ್ಯೆ ಈ ಕಡೆ ಇದೆ, ಅಲ್ಲಿಗೆ 110.1 ಬರುತ್ತೆ. ನೋಡಿ ಈ 50 ಏನಿದೆ, 50ರಿಂದ ನಾವು ಇದನ್ನು ಕಂಪ್ಲೀಟಾಗಿ ಗುಣಿಸ್ಬಿಡೋಣ. ಅಲ್ಲಿಗೆ 1 ಪಾಯಿಂಟ್ ಅಂದರೆ 110.1 ಇಂಟು 50. 50ನ್ನು ಆಮೇಲೆ ಇದು ಮಾಡೋಣ, ಫಸ್ಟ್ 5ರಿಂದ ಮಾಡೋಣ. 5 1 5, 0 11 5 55 ಕರೆಕ್ಟಾ. 0 ಇದೆ, 0 ಇಟ್ಬಿಡೋಣ ಇಲ್ಲಿ. ಸೊ ಈಗ ಪಾಯಿಂಟ್ ಎಷ್ಟು ಸಂಖ್ಯೆ ಆದಮೇಲೆ ಇದೆ ನೋಡಿ, 1 ಸಂಖ್ಯೆ ಆದಮೇಲೆ ಇದೆ. ಸೊ ಹಂಗಾಗಿ 1 ಸಂಖ್ಯೆ ಆದಮೇಲೆ ಈ 0ನೂ ತೊಗೊಂಡಿದ್ದೀನಿ ನಾನು, ನೆನ್ಪಿಟ್ಕೊಳ್ಳಿ, ಈ 0 ಇಟ್ಕೊಂಡಿದ್ದೀನಿ. ಅಲ್ಲಿಗೆ 5505 ಅನ್ನೋದು ಇದ್ರ ಉತ್ತರ ಆಗಿದೆ. ಎನ್ ಅಂದ್ರೇನು, 5505 ಅನ್ನೋದು ಇದರ ಉತ್ತರ ಆಗಿದೆ. 4ನೇ ಲೆಕ್ಕ 1/15, 1/12, 1/10 ಅಪ್ ಟು 11 ಪದಗಳವರೆಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಏನಿದೆ, ಮೊದಲನೇ ಪದ 1/15. ಇನ್ನು ಡಿ ಏನಿದೆ, a2 ಮೈನಸ್ a1, a2 ಮೈನಸ್ a1 ಇಸ್ ಈಕ್ವಲ್ ಟು 1/12 ಮೈನಸ್ 1/15. ಈಗ ನೋಡಿ 12 ಮತ್ತು 15ರ ಲಾಸಹವನ್ನು ನಾವು ಕಂಡುಹಿಡ್ಕೊಳ್ಳೋಣ. 12 ಮತ್ತು 15ರ ಲಾಸಹವನ್ನು ಕಂಡುಹಿಡ್ಕೊಳ್ಳೋಣ. ಗೊತ್ತಿದೆ ನಮಗೆ 12 ಮತ್ತು 15 ಯಾವುದು, ಎರಡರಲ್ಲೂ ಒಂದೇ ಮಗ್ಗಿ ಬರ್ತಕ್ಕಂಥದ್ದು. ಅಂದರೆ ಯಾವುದು ಅಂತಂದರೆ ಅವೆರಡರ ಮಗ್ಗಿಯಲ್ಲೂ ಬರ್ತಕ್ಕಂಥ ಒಂದು ಕಾಮನ್ ಸಂಖ್ಯೆ ಯಾವುದು ಅಂದರೆ 60. ಸೊ ಹಾಗಾಗಿ ಈ ಕಡೆ ಬರ್ಕೊತೀನಿ ನೋಡ್ರಿ, 12 ಮತ್ತು 15ರ ಲಾಸಹ ನೀವು ಸೈಡಿಗೆ ಮಾಡ್ಕೋಬೋದು, ಇದು ಲಾಸಹ 60. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ 60ನ್ನು ಕೆಳಗೆ ಬರ್ಕೊಳ್ತೀನಿ. ಈಗ ನೋಡಿ 12 4 48, 12 5 ಅಲ್ಲಿ 5 ಬಂತು. ನೆಕ್ಸ್ಟು 15 4 60 ಕರೆಕ್ಟಾ. ಅಲ್ಲಿಗೆ 5ರಲ್ಲಿ 4 ಹೋದರೆ 1/60. ಹಂಗಾರೆ ಡಿ ಎಷ್ಟು, 1/60 ಬರುತ್ತೆ. ಎನ್ ಎಷ್ಟಿದೆ, ಎನ್ ಇಸ್ ಈಕ್ವಲ್ ಟು 11. ನಾವೇನು ಕಂಡುಹಿಡಿಬೇಕು, ಎಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕು. ಸಮಾಂತರ ಶ್ರೇಣಿಯ ಮೊತ್ತದ ಸೂತ್ರ ಏನು, n/2 2a ಪ್ಲಸ್ n-1 ಇಂಟು ಡಿ. ಎನ್ ಅಂದರೆ ಎಷ್ಟು, 11/2. 2a ಅಂತಂದರೆ 1/15 ಕರೆಕ್ಟಾ, 1/15 ಪ್ಲಸ್ ಎನ್ ಅಂದರೆ 11 ಮೈನಸ್ 1, ಡಿ ಅಂದರೆ ಎಷ್ಟು, 1/60. ಈಗ ನೋಡಿ 11/2, ಇಲ್ಲಿ 2 1 2/15 ಪ್ಲಸ್ ಇಲ್ಲಿ 11ರಲ್ಲಿ 1 ಹೋದರೆ 10/60 ಕೆಳಗೆ ಕರೆಕ್ಟಾ. ಈಗ ನೋಡಿ 1 0 0 ಅಂದರೆ 1 10 1 16 ಅಂತ. ಅಲ್ಲಿಗೆ 11/2 ಇಸ್ ಈಕ್ವಲ್ ಟು 2/15 ಪ್ಲಸ್ 1/6 ಅಂತ. ಈಗ ಈ ಕಡೆ ನೋಡಿ, ಸೈಡಿಗೆ ಈ ಕಡೆ ಮಾಡ್ತೀನಿ ನಾನು. 15 ಮತ್ತು 6ರ ಲಾಸಹ ಏನು ನೋಡಿ, ಯಾವುದು ಒಂದೇ ಮಗ್ಗಿ ತೊಗೊಳ್ಳೋದಾದರೆ
15 ಎರಡಲೆ 30, 6 5ಲೆ 30. ಸೊ ಏನಾಗುತ್ತೆ 30 ಆಗುತ್ತೆ. ಲಸಹ ಏನಾಗುತ್ತೆ 30 ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ಕೊಳ್ಳೋಣ, ಇಲ್ಲಿ ನೋಡಿ 11/2 ಇಂಟು ಇಲ್ಲಿ 30 ಇಟ್ಕೊಳ್ಳೋಣ. ಇಲ್ಲಿ ನೋಡಿ 15 ಒಂದಲೆ 15 ಎರಡಲೆ 2 ಬಂತು, ಮೇಲೆ 2 ಎರಡಲೆ 4. ಇದು ಅರ್ಥ ಆಗ್ತಿದೆಯಾ? ನೋಡಿ 15 ಎರಡಲೆ 15ರಿಂದ 30 ಭಾಗಿಸಿದ್ರೆ 2 ಬಂತು, ಆ 2ರಿಂದ 2 ಗುಣಿಸಿದ್ರೆ 2 ಎರಡಲೆ 4. ಇಲ್ಲಿ ನೆಕ್ಸ್ಟ್ 6ರಿಂದ ಎಷ್ಟು ಬರುತ್ತೆ? 6 5ಲೆ 30. ಸೊ 5 ಬಂತಲ್ಲ, 5ಅನ್ನು ಈ ಅಂಶಕ್ಕೆ ಗುಣಿಸೋಣ. 5 ಒಂದಲೆ 5. ಈಗ ಈ ಕಡೆ ನೋಡಿ ಈ ಸ್ಟೆಪ್ಪು 11/2 ಇಂಟು 4 5 9 ಡಿವೈಡೆಡ್ ಬೈ ಇಲ್ಲಿ ಕೆಳಗೆ 30. ಕರೆಕ್ಟಾ? ಈಗ ನೋಡಿ, ಈಗ ಏನು ಉಳಿದಿದೆ ಅದನ್ನು ಗುಣಿಸಿಟ್ಬಿಟ್ರೆ ನಮಗೆ ಲೆಕ್ಕ ಮುಗಿದ್ಬಿಡುತ್ತೆ. ಅಥವಾ ಯಾವ್ದಾದ್ರು ಕಾಮನಲ್ಲಿ ಭಾಗ ಆಗುತ್ತೆ ಅಂತಂದರೆ ಬೇಕಾದರೆ ನಾವು ಭಾಗಿಸ್ಬೋದು. ಈಗ ನಾವೇನು ಮಾಡೋಣ, 3ರಿಂದ ಹೋಗುತ್ತೆ ನೋಡಿ, ಇದು 3 3ಲೆ 3 10ಲೆ ಅದ ಹಾಗೇನು ಉಳಿತು 11/2 ಇಂಟು 3/10. ಈಗ ನೋಡಿ ಫೈನಲ್ 11 3ಲೆ 33, 2 10ಲೆ 20. ಇದೇನಿದು SN. ಸೊ ಹಾಗಾದರೆ ಈ ಶ್ರೇಣಿಯ ಮೊತ್ತ ಏನೋ 33/20 ಅಥವಾ 20ನೇ 33 ಅನ್ನೋದು ಇದ್ರ ಉತ್ತರ ಆಗಿದೆ.